ಎಲ್ಲರಿಗೂ ನಮಸ್ತೆ ಕಣ್ರೋಣ. ಯಾಕೆ ನಿಂತ್ಕೊಳಕ್ಕೆ ಬಂದಿರೋದು ನಾನು? ಹೌದಾ? ಓಕೆ. ಅಲ್ಲ ಏನು ನಿಲ್ಲಿಸಿ ಇಷ್ಟು ನಿಲ್ಲಿಸಿದ್ದೀರಾ, ಇನ್ಮೇಲೆ ನಿಲ್ಲಿಸಿ ಅಂತ ಅಷ್ಟೇ, ಇನ್ನೇನಿಲ್ಲ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಈ ಸಂಡೇ ಬಂದಿದ್ದೀರಿ KD ವಿಂಟೇಜ್ ಫೀಲ್ಡ್ಗೆ. ಇವೆಲ್ಲ ಅನ್ಕೋಬೋದು ಯುದ್ಧಕ್ಕೆ ಕರೆದಿದ್ದೇನೆ ಪ್ರೇಮ್ ಅಂತ. ಇಲ್ಲ, ತುಂಬ ಪ್ರೀತಿಯಿಂದ ಕರೆದಿದ್ದೀನಿ. ಸೊ ಯುದ್ಧ ಮಾಡೋರು ಮಾಡ್ಕೋಬೋದು, ಯಾರು ಬೇಕಾದ್ರೂ ಮಾಡ್ಬೋದು, ಅದಕ್ಕೆ ರೆಡಿ ಇರ್ತೀವಿ ಅಂತ ಅಷ್ಟೇ. ಸೊ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿರೋದಕ್ಕೆ. ಆ್ಯಂಡ್ ಇವತ್ತು ಫಸ್ಟು ಪ್ರೆಸ್ ಮೀಟು. ನಾವು ಫಸ್ಟು ಧ್ರುವವ್ರದ್ದು ಟೀಸರ್ ಲಾಂಚ್ ಮಾಡಿದ್ವಿ ಶೂಟಿಂಗ್ ಮುಂಚೆ. ಇವತ್ತು ಫಸ್ಟ್ ಪ್ರೆಸ್ ಮೀಟ್. ಇವಾಗ ನೋಡಿದ್ರಿ ನೀವು, ಫಸ್ಟ್ ಇಂಡಿಯನ್ ಸಿನಿಮಾ ಇದು, ಭಾರತೀಯ ಚಿತ್ರರಂಗದಲ್ಲೇ ಫಸ್ಟ್ ಇಂಡಿಯನ್ ಸಿನಿಮಾ ಇಷ್ಟು ದೊಡ್ಡ ಆರ್ಕೆಸ್ಟ್ರಾ ಪ್ಲೇ ಮಾಡಿರೋದು. ಅದೊಂದು ಗ್ಲಿಮ್ಸ್ ಇವಾಗ ನೋಡಿದ್ರಿ ನೀವು. ಆ್ಯಂಡ್ ಒಬ್ಬರು ಲಾಸ್ ವೆಗಸ್, ಒಬ್ಬರು ಅವ್ರ ಹೆಸರೇನೋ ಇದೆ, ಇಂಗ್ಲೀಷ್ ಹೇಳಕ್ಕೆ ಬರಲ್ಲ ನನಗೆ, ಬಟ್ ಅದು ಸುಮ್ಮನೆ ಕೈಗೆ ಕೊಡ್ಬೋದು ಅಷ್ಟೇ ಬಿಟ್ಟರೆ. ಬ್ಯಾಲೆಂಡ್. ಇನ್ನೊಬ್ಬರು ಯುರೋಪು, ಅದು ತುಂಬ ಅದ್ಭುತವಾಗಿ ಇದು ಮಾಡಿದ್ರು. ಅದೆಲ್ಲ ನಮ್ಮ ಅರ್ಜುನರು ಹೇಳ್ತಾರೆ. ಆ್ಯಂಡ್ ಇವತ್ತು ಫಸ್ಟು ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು ಅಂದರೆ, ಯಾವುದೇ ಸಿನಿಮಾ ಆಗಲಿ, ಯಾವುದೇ ಇದಾಗಲಿ, ಫಸ್ಟು ಇನ್ವಿಟೇಷನ್ ಅಂತ ಇರುತ್ತೆ. ಅಂದರೆ ಥಿಯೇಟ್ರಿಗೆ ಜನ ಬರೋಕ್ಕೋಸ್ಕರ. ಸೊ ಮೊದಲನೇ ಹೀರೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅರ್ಜುನ್ ಜನ್ಯ ಅವ್ರನ್ನ. ಯಾಕಂದರೆ ಯಾವಾಗಲೂ ಅಷ್ಟೇ, ತುಂಬ ಹಾಸ್ಪಿಟ್ಲಲ್ಲೆಲ್ಲ ಇದ್ದಾಗ್ಲೂ ಈ ಸಿನಿಮಾ ತುಂಬ ಕೆಲಸ ಮಾಡಿದ್ದಾರೆ. ಒಂದು ಸಮ್ ಟೈಮು ಹಾರ್ಟ್ದು ಇದು ನಡೀತಾ ಇತ್ತು, ಆವಾಗಲೂ ಅಷ್ಟೇ, ಸಾರ್ ಆಗಿದೆ ನೋಡಿ ಒಂದು ಸರಿ ಚೆಕ್ ಮಾಡಿ, ಹಂಗೆ ಇದ್ದೀನಿ, ಇಲ್ಲೇ ಮಲಗಿದ್ದೀನಿ, ಇಲ್ಲ ಬರಲ್ಲ ಅನ್ನೋರು ಪಾಪ ಅಷ್ಟು ಇದಾಗಿ ಕೋಪ್ರೇಟ್ ಮಾಡಿದ್ರು. ಸೊ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಎರಡನೇದೇನಪ್ಪ ಅಂದರೆ, ಈಗ 16th ಆಗಸ್ಟ್ 16th ಮೊದಲನೇ ಟೀಸರ್ ಲಾಂಚ್ ಆಗುತ್ತೆ. ಅದು ಇನ್ನೂ ಎಲ್ಲಿ ಮಾಡ್ತೀವಿ ಅಂತ ಇನ್ನೂ ಇದಿಲ್ಲ. ಸೊ ಐ ಥಿಂಕ್ ಮುಂಬೈ ಮಾಡ್ತೀವಿ, ವರಮಹಾಲಕ್ಷ್ಮಿ ಹಬ್ಬದ ದಿನ. ಆ್ಯಂಡ್ ಅದಾದಮೇಲೆ ಆಗಸ್ಟ್ 24th ಫಸ್ಟ್ ಸಾಂಗು ಹೈದ್ರಾಬಾದಲ್ಲಿ ರಿಲೀಸ್ ಆಗುತ್ತೆ, ಫಸ್ಟ್ ಸಾಂಗು. ಸೊ ಅದು ನಡೀತಾ ಇದೆ. ಆ್ಯಂಡ್ ಡಿಸೆಂಬರ್ಗೆ ಸಿನಿಮಾ ಬರುತ್ತೆ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಎಲ್ಲದಕ್ಕೂ ಹೆಚ್ಚಾಗಿ ಇವತ್ತು ಪ್ರೆಸ್ ಮೀಟ್ ಏನಪ್ಪ ಅಂದರೆ, ಒಂದು ಮ್ಯೂಸಿಕ್ ಸಂಬಂಧಪಟ್ಟಿದ್ದು. ಶ್ಯಾಮಣ್ಣ ಮತ್ತು ಆನಂದ್ ಆಡಿಯೋ ಕಂಪ್ನಿ ನಮ್ಮ ಜೊತೆ ಸಾಥ್ ಕೊಟ್ಟು ಯುದ್ಧ ಮಾಡೋಕ್ಕೆ ಬಂದಿದ್ದಾರೆ. ನಾವು ಅವ್ರ ಜೊತೆ ಕತ್ತಿ ಗುರಾಣಿ ಇಟ್ಕೊಂಡು ಯುದ್ಧ ಮಾಡೋಕ್ಕೆ ನಿಂತಿದ್ದೀವಿ. ಸೊ ತುಂಬ ಅದ್ಭುತವಾಗಿ, ಇವತ್ತಿನವರೆಗೂ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರೋ ಒಂದು ಅದ್ಭುತ ಪ್ರೈಸ್ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಸೋಲ್ಡ್ ಆಗಿದೆ ಆಡಿಯೋ. ಆ್ಯಂಡ್ ಥ್ಯಾಂಕ್ ಯು ಶ್ಯಾಮಣ್ಣ, ಥ್ಯಾಂಕ್ ಯು ಆನಂದ್. ಆ್ಯಂಡ್ ಅದೊಂದು ರೆಕಾರ್ಡ್, ಅದು ಇಂಡಸ್ಟ್ರಿಗೆ ಹೈಯೆಸ್ಟ್ ರೆಕಾರ್ಡ್ ಅದು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದೆನ್ ಇಷ್ಟೆಲ್ಲ ಆಗೋಕ್ಕೆ ಕಾರಣ ಒಂದೇ, KVN ಪ್ರೊಡಕ್ಷನ್ ನಮ್ಗೆ ಎಷ್ಟು ಸಾಥ್ ಕೊಡ್ತಾರೆ ಅಂತಂದರೆ, ಒಂದು ದಿವಸನೂ ಏನು ಅಂತ ಕೇಳಲಿಲ್ಲ, ಒಂದು ದಿವಸನೂ ಇಲ್ಲ. ಯಾಕಂದ್ರೆ ಜೊತೆಲೇ ಕೂತಿರ್ತಾರೆ. KVN ಸ್ವಲ್ಪ ಆರಾಮಾಗಿರ್ತಾರೆ, ಎಲ್ಲ ಸುಪ್ರೀತ್ ಅವರು ಮೇಂಟೈನ್ ಮಾಡ್ತಾರೆ ಪೂರಾ. ಆ್ಯಂಡ್ ಇಲ್ಲಿಂದನೇ KVN ಅವರು, ಯಾಕಂದರೆ ಯಾವಾಗಲೂ ಬರಲ್ಲ ಅವರು, ಇಲ್ಲಿಂದನೇ ಥ್ಯಾಂಕ್ ಯು ಹೇಳ್ತೀನಿ KVN ಅವ್ರಿಗೆ. ಯಾಕಂದರೆ ಇಷ್ಟು ಅದ್ಭುತವಾಗಿ ಆಡಿಯೋ ಸೌಂಡ್ ಬರೋಕ್ಕೂ, ಆ್ಯಂಡ್ ಆಡಿಯೋ ರೀಚ್ ಆಗೋಕ್ಕೂ, ಆ್ಯಂಡ್ ಆಡಿಯೋ ಮಾರ್ಕೆಟ್ ಸೋಲ್ಡ್ ಆಗೋಕ್ಕೂ ಅವರೇ ಕಾರಣ. ಯಾಕಂದರೆ ನಮ್ಗೆ ಅಷ್ಟು ಚೆನ್ನಾಗಿ ಹಿಂದೆ ಬೆನ್ನೆಲುಬಾಗಿ ನಿಂತು KVN ಅವರು ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ KVN ಸರ್, ಥ್ಯಾಂಕ್ ಯು. ಆ್ಯಂಡ್ ದೆನ್ ಎನಿಥಿಂಗ್ಸ್ ಇದ್ದರೆ ಎಲ್ಲ ಮಾತಾಡಿದ್ಮೇಲೆ ಕೇಳಿ. ಮಗನೇ ಇವ್ರ ಕೈಲಿ ಮಾತಾಡ್ಸ್ತೀನಿ ಕಂದ, ಬುಟ್ಟನೆ ಮಗ ಯುದ್ಧ ಮಾಡಕ್ಕೆ